ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಇವತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 6 ಲಕ್ಷ ಜನರ ಹೆಸರು, ಅಂದ್ರೆ 6 ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು. ಸೊ ಇವರನ್ನ ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕ್ತಾರೆ. ಇದರ ಜೊತೆಯಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪರಿಶೀಲನೆ ಮಾಡೋದಕ್ಕೆ ಹಾಗೂ ಬಯೋಮೆಟ್ರಿಕ್ ದೃಢೀಕರಣ ಪ್ರಕ್ರಿಯೆ ಆರಂಭಿಸೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಬಯೋಮೆಟ್ರಿಕ್ ಬಗ್ಗೆ ತಿಳಿಸ್ಕೊಟ್ಟಿದೆ, ಯಾರ್ಯಾರೆಲ್ಲ ಮಾಡಿಸ್ಬೇಕಾಗುತ್ತೆ ಮತ್ತೆ ಅದರಿಂದ ಏನು ಪ್ರಯೋಜನ, ಮತ್ತೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಹೇಗೆ ಫೇಸ್ ಮಾಡುವಂತದ್ದು, ಮತ್ತೆ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೋಡಿ. ತುಂಬಾ ವೆರಿ ಇಂಪಾರ್ಟೆಂಟ್. 2,000 ರೂಪಾಯಿ ಹಣವನ್ನ ಪಡೆಯುವಂತವ್ರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಯೋಮೆಟ್ರಿಕ್ ಪ್ರೋಸೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ಒಂದ್ಸರಿ ನೋಡಿ, ಆ ವಿಡಿಯೋವನ್ನ ಮಿಸ್ ಮಾಡದೆ ಒಂದ್ಸರಿ ನೋಡಿ. ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನೇನಿದೆ ಅಂತ ನೋಡೋದಾದ್ರೆ, ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತ್ತೀಚಿನ ಪರಿಶೀಲನೆ ಮಾಡಿದ ನಂತರ ಮೃತಪಟ್ಟವರು ಹಾಗೇನೆ ಆದಾಯ ತೆರಿಗೆ ಪಾವತಿದಾರರು ಮತ್ತು GST ತೆರಿಗೆ ಪಾವತಿದಾರರು ಯಾರಿದ್ದಾರೆ, ಸೊ ಅವರು ಕೂಡ ಹಣ ಪಡಿತಾ ಇರೋದು ಪತ್ತೆ ಆಗಿರುವಂತದ್ದು. ಇದರ ಪರಿಣಾಮವಾಗಿ ಸುಮಾರು 6 ಲಕ್ಷ ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ತೆಗೆಯುವಂತ ಪ್ರೋಸೆಸ್ ಅನ್ನ ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ತುಂಬಾ ಜನರ ಒಂದು ಹೆಸರನ್ನ ಡಿಲೀಟ್ ಮಾಡಿದರೆ ಅವ್ರಿಗೆ ಇನ್ ಮುಂದೆ ಹಣನೂ ಕೂಡ ಬರೋದಿಲ್ಲ. ಜೊತೆಗೆ ಸುಮಾರು 64 ಕೋಟಿ ಹಣವನ್ನ ಹಿಂಪಡೆಯಲಾಗಿದೆ. ಅಂದ್ರೆ ಸರ್ಕಾರ ಏನು ಫಲಾನುಭವಿಗೆ ಹಾಕಿತಲ್ಲ, ಅನರ್ಹ ಫಲಾನುಭವಿ ಆ ಖಾತೆಗೆ ಹಾಕಿತಲ್ಲ, ಅದನ್ನ ಹಿಂಪಡೆದಿದ್ದಾರೆ. ಎಷ್ಟು ಅಂದ್ರೆ 64 ಕೋಟಿ ಹಣವನ್ನ ಹಿಂಪಡೆದಿದ್ದಾರೆ. ಹಾಗಾಗಿ ಅನರ್ಹರು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರಿಗೆ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಸರ್ಕಾರ ಎಕ್ಸಾಕ್ಟ್ ಆಗಿ ಅನರ್ಹರನ್ನ ಪತ್ತೆ ಮಾಡೋಕೆ, ಅಂದ್ರೆ ಎಷ್ಟು ಜನ ಅರ್ಹರು ಇದ್ದಾರೆ ಅನರ್ಹರು ಇದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಸರ್ಕಾರ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ತಗೊಂಡ್ ಬರ್ತಾ ಇದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಬಯೋಮೆಟ್ರಿಕ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಬಾರಿ ಮಾಡಿದ್ರೆ ಸಾಕು. ಬಯೋಮೆಟ್ರಿಕ್ ಸಿಸ್ಟಮ್ ಅಂದ್ರೆ ತಂಬ್ ಪ್ರಿಂಟ್ ಅನ್ನ ಕೊಡುವಂತದ್ದು, ಅಂದ್ರೆ ಹೆಬ್ಬೆಟ್ಟಿನ ಗುರುತನ್ನ ಕೊಡುವಂತದ್ದು, ಅಥವಾ ಐರಿಸ್ ಸ್ಕ್ಯಾನ್ ಮಾಡುವಂತದ್ದು, ಅಥವಾ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಇರುತ್ತೆ. ಈ ಮೂರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡಬಹುದು. ಇದನ್ನ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಮಾಡಿ ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ. ಸೊ ಓಕೆನಾ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸರ್ಕಾರದ ಸ್ಪಷ್ಟನೆ ಏನು ಅಂತ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನೋಡಿ, ಈ ಬೆಳವಣಿಗೆ ಆದ ಮೇಲೆ ಹಲವಾರು ಫಲಾನುಭವಿಗಳನ್ನೇ ಒಂದು ಭಯ ಇರುತ್ತೆ. ಏನು ಅಂದ್ರೆ, ಸರ್ಕಾರ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುವ ಅಂತ ಯಾವ್ದಾದ್ರು ಉದ್ದೇಶ ಇದೆಯಾ, ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರ ಅನ್ನುವಂಥದ್ದು ಉದ್ದೇಶ ಇರುತ್ತೆ. ಕನ್ಫ್ಯೂಷನ್ ಆಗುತ್ತೆ, ಕ್ಲಾರಿಟಿ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ. ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಏನಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಸರ್ಕಾರ ಇಲ್ಲಿ ಸ್ಪಷ್ಟನೆ ಕೊಟ್ಟಿದೆ. ಈ ಪರಿಶೀಲನೆ ಕೇವಲ ಅನರ್ಹರನ್ನ ಗುರುತಿಸಿ ಯೋಜನೆಯ ಪ್ರಯೋಜನವನ್ನ ಅರ್ಹರಿಗೆ ತಲುಪಿಸುವಂತ ಉದ್ದೇಶ ಮಾತ್ರ ಅನ್ನುವಂಥದ್ದನ್ನ ಇಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಅರ್ಹರು ಯಾರಿದ್ದೀರಾ, ಅಂದ್ರೆ ನೀವು ಪಡೆಯೋದಕ್ಕೆ ಅರ್ಹರಿದ್ರೆ, ಹಣವನ್ನ ಪಡೆಯೋದಕ್ಕೆ ಅರ್ಹರಿದ್ರೆ ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ, ನಿಮ್ಗೆ ಹಣ ಬಂದೇ ಬರುತ್ತೆ. ಅನರ್ಹರು ಯಾರಿದ್ದಾರೆ, ಅನರ್ಹರು ಅಂದ್ರೆ ಯಾರು, GST ಪೇ ಮಾಡುವಂತವ್ರು, ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂತವ್ರು, ಮತ್ತೆ ಮೃತಪಟ್ಟವರು. ಸೊ ಇಂಥವ್ರಿಗೆ ಹಣ ಹೋಗ್ತಾ ಇದೆ. ಸೊ ಇಂಥವ್ರು ಬಿಟ್ಟು ಬೇರೆ ಎಲ್ಲರಿಗೂ ಕೂಡ ಹಣ ಬರುತ್ತೆ. ಇನ್ಯಾರಿಗೂ ಕೂಡ ಈ ಒಂದು ಹಣ ಸ್ಟಾಪ್ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ನಿಜವಾದ ಫಲಾನುಭವಿಗಳು ಏನ್ ಮಾಡ್ಬೇಕು, ಅಂದ್ರೆ ಅರ್ಹ ಫಲಾನುಭವಿಗಳು ಏನ್ ಮಾಡ್ಬೇಕು, ಏನೇನೆಲ್ಲ ಚೆಕ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ನೋಡಿ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಯಜಮಾನಿಯ ಹೆಸರಲ್ಲಿ ಮಹಿಳೆಯರು ಇರಬೇಕು, ಪುರುಷರು ಇರಬಾರ್ದು. ಯಜಮಾನಿಯರು ಯಜಮಾನಿ ಹೆಸರು ಅಪ್ಡೇಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಎಲ್ಲ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಇನ್ನು ಎರಡನೇದಾಗಿ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡಿಸಿ, ಓಕೆನಾ. ಮೊಬೈಲ್ ನಂಬರ್ ಮತ್ತೆ KYC ಮಾಹಿತಿ ಅಪ್ಡೇಟ್ ಆಗಿದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ, ಮತ್ತೆ KYC ಅಪ್ಡೇಟ್ ಆಗಿದೆಯಾ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರದಿಂದ ಅಧಿಕೃತ ಸೂಚನೆ ಬಂದ್ರೆ ಮಾತ್ರ ಬಯೋಮೆಟ್ರಿಕ್ ಪ್ರೋಸೆಸ್ ಏನಿದೆ ಅದನ್ನ ಮಾಡಿಸಿ. ಸೊ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇನ್ನು ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿಲ್ಲ, ಮಾಡ್ಬೇಕು ಅನ್ನುವಂತ ಆದೇಶ ಬಂದಿಲ್ಲ. ಇಲ್ಲೂ ಕೂಡ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಈಗ ಮಾಡ್ತಿಲ್ಲ, ಬಯೋಮೆಟ್ರಿಕ್ ಅನ್ನ ಮಾಡ್ತಿಲ್ಲ. ಆದ್ರೆ ಕೆಲವರು ನಾವು ಬಯೋಮೆಟ್ರಿಕ್ ಅನ್ನ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ದುಡ್ಡಿಸ್ಕೊಂಡು ಮೋಸ ಮಾಡ್ತಾರೆ. ಸೊ ಅಂತವ್ರಿಂದ ಹುಷಾರಾಗಿರಿ. ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ ಬಯೋಮೆಟ್ರಿಕ್ ಅನ್ನ ಮಾಡೋದಕ್ಕೆ. ಸೊ ಬಂದ ತಕ್ಷಣ ಖಂಡಿತವಾಗ್ಲೂ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ, ಆಗ ಮಾತ್ರ ಮಾಡಿಸಿ. ಈಗ ಅಂದ್ರೆ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಬಯೋಮೆಟ್ರಿಕ್ ಜಾರಿಗೆ ಬಂದಿಲ್ಲ. ಇಲ್ಲಿ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮುಂದೆ ಮಾಡೇ ಮಾಡ್ತಾರೆ. ಆದ್ರೆ ಈಗ ಇನ್ನು ಅಧಿಕೃತ ಆದೇಶ ಬಂದಿಲ್ಲ ಮತ್ತು
ಇನ್ನು ಆ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಬಂದಾಗ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಕೊನೆಯ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಬಂತು ಅಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.